ಅವಸರದಲ್ಲಿ ಮದುವೆ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅವರು? ಖಂಡಿತ ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ. ಅಪ್ಪ ಮುಂದೆ ನಿಂತು ಮದುವೆ ಮಾಡಬೇಕು ಅಂತೀರಿ. ನಮ್ಮ ಅಪ್ಪ ಆದ್ರೇನು, ಆದಿ ಅಪ್ಪ ಆದ್ರೇನು? ಶಶಾಂಕ್ ಅವ್ರ ಹತ್ರ ದುಡ್ಡು ಕೇಳೋಣ. ಆದಿಗೂ ಅವನು ಅನ್ಕೊಂಡಾಗೆ ಗ್ರ್ಯಾಂಡ್ ಆಗಿ ಮದುವೆ ನಡೆಯುತ್ತೆ. ಮದುವೆ ಆಗೋದು ಮುಖ್ಯ ಅಲ್ವಾ? ಆದಿ ಮದುವೆ ಅತ್ತೆ ಮಾವ ಒಂದಾಗೋದಕ್ಕೆ ನಾಂದಿ ಆಗುತ್ತೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಇನ್ನು ಏನು ಉಳಿದಿದೆ? ನಾನು ಮಾವನ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಅವ್ನು ಮಾತಾಡಲ್ಲ. ಇನ್ನು ಏನು ಉಳಿದಿದೆ ಮಾತಾಡಕ್ಕೆ? ಪ್ರತಿದಿನ ಒಬ್ಬೊಬ್ರು ಬಂದು ಮಾತಾಡಿ ಅವ್ನು ತಲೆ ಕೆಡ್ಸೋಗಿ. ಅಮ್ಮ, ಅವಳ ಮಾತನ್ನು ಕೇಳೋಣ ಇರು. ಯಾಕಪ್ಪ ಸುಮ್ಮನೆ ಇರಬೇಕು? ನೀನು ಬೇಡದೇ ಇರೋ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊ, ಆಮೇಲೆ ನಮ್ಮೇಲೆ ತೀರ್ಸ್ಕೊ. ಒಂದು ನಿಮಿಷ ಇರಮ್ಮ. ಅವಳು ಏನೋ ಹೇಳೋದಕ್ಕೆ ಬಂದಿದ್ದಾಳೆ, ಏನು ಅಂತ ಕೇಳೋಣ. ಏನು ವಿಷಯ ಹೇಳು. ಹೆಚ್ಚಿಗೆ ಏನಿಲ್ಲ, ಒಂದು ವಿಷಯ ಹೇಳಬೇಕಿತ್ತು. ಮಾವ, ನನಗೂ ಮತ್ತೆ ಆದಿತ್ಯಂಗೂ ಮದುವೆ ಗೊತ್ತಾಗಿದೆ. ಇದರಿಂದ ನಿಮಗೆ ಸಂತೋಷ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಈ ವಿಷಯ ನಿಮಗೆ ತಿಳಿಸ್ ಹೋಗೋಣ ಅಂತ ಬಂದೆ. ನನಗಂತೂ ಮೊದಲಿಂದಾನೂ ಇತ್ತು, ಆದಿ ಇವಾಗ ಒಪ್ಪಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಆರ್ತಿ ಅಮ್ಮ ಅವರೇ ಹೇಳಿ ಕಳ್ಸಿದ್ರ ಹೇಳ್ಬಿಟ್ವಾ ಅಂತ? ಒಂಥರ ಹಾಗೇನೆ. ಅದೇನದು ಒಂಥರ ಅಂದ್ರೆ? ಒಂಥರಾನೇ. ಹೇಳ್ದಾಗೂ ಇರಬೇಕು, ಹೇಳ್ದೆ ಇರೋ ಹಾಗೂ ಇರಬೇಕು. ಯಾಕೆಂದ್ರೆ ನಾಳೆ ಅವಳು ತಪ್ಪಿಗೆ ಸಿಕ್ಕಾಕೋಬಾರ್ದಲ್ಲ. ಹಾಗಲ್ಲ, ನಮ್ಮ ತಂದೆ 10 ದಿನ ಟೈಮ್ ಕೊಟ್ಟಿದ್ದಾರೆ. 10 ದಿನದೊಳಗಡೆ ಮದುವೆ ಮಾಡ್ತಾ ಇದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅತ್ತೆ ಗಡಿಬಿಡಿಲಿ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಆ ಮನೆ ಫೈನಾನ್ಷಿಯಲ್ ಪೊಸಿಷನ್ ನಿಮಗೂ ಗೊತ್ತಲ್ವಾ? ಅದಕ್ಕೆ ಅದಕ್ಕೆ ಹಣಕಾಸಿನ ಸಹಾಯ ಕೇಳ್ತಿದ್ದಾರೆ. ನೀನು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ದವಡೆಯಲ್ಲಿ ಒಂದು ಹಾಲು ಇರಲ್ಲ. ಸಹಾಯ ಏನಲ್ಲ, ಅತ್ತೆ ಇವಾಗ ಇಲ್ಲಿಂದ ಹೋಗಿದ್ದಾರೆ. ಅವ್ರು ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ದಕ್ಕೆ ಅವ್ರಿಗೂ ಸ್ವಲ್ಪ ಹಕ್ಕಿರುತ್ತಲ್ವಾ? ಅವ್ರ ಪಾಲು ಅವ್ರು ಕೇಳ್ತಿದ್ದಾರೆ ಅಷ್ಟೇ. ಅಷ್ಟೇ. ಸಂಬಂಧ ವಿಶ್ವಾಸ ಅಲ್ಲ, ಹಣಕಾಸು. ಇಷ್ಟಕ್ಕಾದ್ರೂ ಹೇಳಿ ಕಳ್ಸಿದ್ರಲ್ಲ, ಥ್ಯಾಂಕ್ಸ್ ಹೇಳ್ಬಿಡು. ನೀವ್ ಯಾಕೋ ಥ್ಯಾಂಕ್ಸ್ ಹೇಳ್ತೀಯಾ? ಅವಳಿಗೆ ಬೇಕು ಹೇಳಿ ಕಳ್ಸಿದಾಳೆ ಅಷ್ಟೇ. ಈ ವಿಷಯನೇ ಹೇಳಬೇಕಾಗಿದ್ದು. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಬೇಗ ನಿರ್ಧಾರ ಮಾಡಿ. ಯಾಕೆಂದ್ರೆ ಇನ್ನು 10 ದಿನ ಟೈಮ್ ಇರೋದು. ವಿಷಯ ತಲುಪ್ತು, ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಪದದ ಕೆಲಸ ಆಯ್ತಾ? ಅರ್ಥ ಆಯಿತು, ಹೊರಡ್ತೀನಿ. ಆದರೆ ನೀವೆಲ್ಲ ನನ್ನ ಮದುವೆಗೆ ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಖಂಡಿತ ಬರಲ್ಲ ಕಣೆ. ನಿನ್ನ ಮದುವೆ ಆಗಿದ್ರೆ ಬರ್ಬೋದಾಗಿತ್ತು. ಆದರೆ ಆದಿ ಜೊತೆ ಅಲ್ವಾ ನಿನ್ನ ಮದುವೆ ಆಗ್ತಿರೋದು. ನಿನಗೆ ಗೊತ್ತಲ್ಲ ನಮ್ಮನೆ ಅವ್ರ ಮನೆ ಸಂಬಂಧ ಹೇಗಿದೆ ಅಂತ. ಇದೇನಮ್ಮ ಅವ್ರ ಮನೆ ಅಂತಿದ್ಯಾ? ಆಗಲೇ ಬೇರೆ ಮಾಡ್ಬಿಟ್ಯಾ? ನಾನಲ್ಲಪ್ಪ, ಈಗ ಅವಳು ತಾನೇ ಹೋಗಿರೋದು ತನ್ನ ಮನೆ ತನ್ನ ಮಗ ಅಂತ. ಈಗ ಹೇಳಿ ಕಳ್ಸಿದೇಳೆ ತನ್ನ ದುಡ್ಡು ಅಂತ. ಇನ್ಯಾರನ್ನು ಕೇಳ್ಬೇಕಿತ್ತು ಅವರು? ದುಡ್ಡಿಗೆ ನೀನು ಬೇಕು, ಸಂಬಂಧಕ್ಕೆ ಬೇಡ ಅಲ್ವಾ? ಸಂಬಂಧ ಇದೆ ಅನ್ನೋ ಸಲಿಗೆಯಿಂದನೇ ತಾನೇ ಅವ್ರು ಕೇಳ್ತಾ ಇರೋದು. ಅವರೇ ಬಂದು ಕೇಳಬೇಕಾಗಿತ್ತು. ಗ್ಯಾರಂಟಿ ಹೊಡಿತೀನಿ ನಿನ್ಗೆ. ನಾನು ಹೊರಡ್ತೀನಿ, ಆಮೇಲೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಅವ್ರಿಗೆ ಸೇರಬೇಕಾಗಿರೋದನ್ನ ನೀವು ಆದಷ್ಟು ಬೇಗ ತಲುಪಿಸ್ತೀರಾ ಅಂತ ನಂಬಿದ್ದೀನಿ. ಬರ್ತೀನಪ್ಪ ಆರ್ಯ, ಇನ್ನಿಲ್ಲಲ್ಲ. ಇನ್ನೊಂದು ಸಲ ನಮ್ಮ ಮನೆ ವಿಷಯ ಮಾತಾಡ್ಬೇಕಾದ್ರೆ ಮಧ್ಯೆ ಬಾಯಿ ಹಾಕಿದ್ರೆ ಎಲ್ಲದಕ್ಕೂ ನೀನು ಅವಳು ನನ್ನ ಹೆಂಡತಿನ ಮತ್ತೆ ತಲೆ ಮೇಲೆ ಕೂರಿಸ್ಕೊ. ನಡಿ ಹೋಗೋಣ. ಬೇರೆಯವ್ರ ಮುಂದೆ ಅಮ್ಮನ ಬಿಟ್ಕೊಡ್ಬಾರ್ದು ಅಂತ ನಿಮಗಿದೆ, ಆದರೆ ಅವ್ರಿಗೆ ನಿಮ್ಮ ಬಗ್ಗೆ ಆ ಥರ ಯಾವ ಯೋಚನೆನೂ ಇಲ್ಲ. ಅವ್ನು ಫೋನ್ ಮಾಡ್ಬೋದಿತ್ತಲ್ಲ, ಆದಿತ್ಯಂಗೆ ಮದುವೆ ಮಾಡ್ತಿದ್ದೀನಿ, ಹಣ ಬೇಕು ಅಂತ. ಅಷ್ಟೊಂದು ಈಗೋನಾ?
ನೀನೇನಿಲ್ಲಿ? ಯಾಕೆ ಆಶ್ಚರ್ಯ ಆಯ್ತಾ? ನಿನಗೆ ಹೇಗಿದ್ ಮಾವನ್ ಮನೆನೋ ನನಗೂ ಹಾಗೆ ಮಾವನ್ ಮನೆ, ಅಟ್ಲೀಸ್ಟ್ ಸದ್ಯಕ್ಕೆ. ಸದ್ಯಕ್ಕೆ ಅಂದ್ರೆ? ಲೀಗಲ್ ಆಗಿ ನಮ್ಮತ್ತೆ ಇನ್ನು ಮಾವನ್ ಜೊತೆ ಡಿವೋರ್ಸ್ ಆಗಿಲ್ವಲ್ಲ. ಏನ್ ಮಾತಾಡ್ತಿದ್ಯಾ? ಈ ವಯಸ್ಸಿನಲ್ಲಿ ಡಿವೋರ್ಸಾ? ಏನೋ ಮನ್ಸ್ತಾಪ ಬಂದಿದೆ, ನಾಳೆ ದಿನ ಸರಿ ಹೋಗ್ತಾರೆ. ಸರಿ ಹೋಗ್ಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ನಮ್ಮತ್ತೆ ನನ್ನನ್ನ ಇವಾಗ ಇಲ್ಲಿಗೆ ಯಾಕೆ ಕಳ್ಸಿದ್ರು ಹೇಳು? ಆಸ್ತಿಲಿ ಪಾಲ್ ಕೇಳಕ್ಕೆ. ಏನು ಪಾಲ? ಹೌದು, ಅವ್ರು ಕಳ್ಸಿದಾರೋ ಇಲ್ವೋ, ನಾನಂತೂ ಬಂದಿದ್ದೀನಿ. ಇವ್ರಿಗೆ ಅವರೇ ಕಳ್ಸಿದಾರೆ ಅಂತಾನೂ ಹೇಳಿದ್ದೀನಿ. ಇವ್ರೇನಾದ್ರೂ ಹೋಗಿ ಕೇಳ್ತಾರಾ, ಕಳ್ಸಿದ್ರ ಕೇಳಿದ್ರ ಅಂತ? ಇಲ್ಲ ಅಲ್ವಾ? ಪಾಲ್ ಕೇಳಿದಾರೆ ಅಂದ್ರೆ ಏನರ್ಥ ಹೇಳು? ಬೇರೆ ಆಗ್ಬೇಕು ಅಂತ. ಇಷ್ಟೇ ಅಲ್ಲ, ಮದ್ವೆ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಕೇಳಿಸ್ಕೊ. ಶಾಕಲ್ಲಿ ಹಾಗೆ ಬಿದ್ದೋಗ್ತೀಯ. ಏನ್ ಮಾಡ್ಬೇಕು ಅಂತ ಇದ್ಯಾ? ಮದ್ವೆ ಆದ್ಮೇಲೆ ನಾನು ನನ್ನ ಗಂಡ ಇಬ್ರೇ ಶಶಾಂಕ್ ಅವ್ರ ಶ್ರೀಮಂತಿಯಲ್ಲಿ ಸುಖವಾಗಿ ಸಂಸಾರ ಮಾಡ್ಬೇಕಂತ ಅನ್ಕೊಂಡಿದೀವಿ. ಲವ್ ಬರ್ಡ್ಸ್ ತರ. ಆರ್ತಿ ಅತ್ತೆ ಅದಕ್ಕೆಲ್ಲ ಒಪ್ಪಲ್ಲ. ಅತ್ತೆ ಕತ್ತೆನೆಲ್ಲ ಇಟ್ಕೊಂಡು ಸಾಕಕ್ಕೆ ನಾನೇನ್ ವೆಟರ್ನರಿ ಹಾಸ್ಪಿಟಲ್ ಸಂಸಾರ ಮಾಡ್ತಾ ಇದ್ದೀನಿ. ನನ್ನ ಗೂಡು ನನ್ನ ಗಂಡ ಇಬ್ರೇ. ನಾಳೆ ನಿಮ್ಮತ್ತೆ ಬೀದಿ ಪಾಲಾಗ್ತಾರೆ. ಬೇಕಾದ್ರೆ ನೀನ್ ಅವ್ರನ್ನ ಕರ್ಕೊಂಬಂದು ಅವ್ರ ಸೇವೆ ಮಾಡು. ನೀನ್ ದೊಡ್ಡ ಸತಿ ಸಕ್ಕುಬಾಯಿ ಅಲ್ವಾ? ನಿನಗಿಂತ ಯೋಚನೆಗಳಿದೆ ಅಂತ ಗೊತ್ತಾದ್ರೆ? ಗೊತ್ತಾಗಲ್ಲ, ಗೊತ್ತಾಗದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಾನು ತುಂಬಾ ಒಳ್ಳೆ ಆಕ್ಟ್ರು, ನಿನ್ ತರ ದಡ್ಡಿ ಅಲ್ಲ. ಎನಿವೇಸ್, ನಿನ್ಗೆ ಇದನ್ನೆಲ್ಲ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು 10 ದಿನದಲ್ಲಿ ನನ್ನ ಮದುವೆ. ನನಗಂತೂ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನನ್ನ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ನಾನು ಒಪ್ಕೊಂಡಿದ್ದೀನಿ. ಹೇಳ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗು. ಏನಾಗಿದೆ ನಿನಗೆ? ಏನು ಮಾಡ್ತಾರೆ ನಿಂಗೆ ಮನೆಯವರು? ಹಾಂ, ನೀನವ್ರ ಮನೆ ಮಗಳನ್ನ ಪ್ರೀತಿಸ್ದೆ, ಮದ್ವೆ ಅದೇ ಕುರುಡು ಬಡ್ದಿತ್ತು ನಿನಗೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಅಪ್ಪಂಗಿಂತ ಅನ್ಯಾಯ ಮಾಡಿದ್ರು, ಅದನ್ನ ಮರ್ತ್ಬಿಟ್ಟ ನೀನು. ನನಗೆ ಆದಿ ನನ್ನನ್ನು ಮದ್ವೆ ಮಂಟಪದಲ್ಲಿ ಬಿಟ್ಟು ಹೋದಾಗ ಯಾರು ಬಂದ್ರು ನನ್ನ ಸಹಾಯಕ್ಕೆ? ಸೇಡು ದ್ವೇಷ ಯಾರಿಗೂ ನೆಮ್ಮದಿ ಕೊಡಲ್ಲ ನಿರೋಷ. ಪ್ಲೀಸ್, ನನಗೋಸ್ಕರ ಎಲ್ಲವನ್ನು ಮರ್ತು ಬಿಡು ನಿರೋಷ, ಪ್ಲೀಸ್. ನಾನು ಯಾವುದನ್ನು ಮರೆಯಲ್ಲ ನಿರೋಷ, ಪ್ಲೀಸ್ ನನ್ನ ಮಾತು ಕೇಳು. ನೋಡು, ಅವ್ರು ನಿನ್ನ ಮನೆ ಸೊಸೆ ಮಾಡ್ಕೊಂಡು ಕೊಟ್ಟಿದ್ದಾರೆ, ಮದುವೆ ಮಾಡಕ್ಕೆ ಕೊಟ್ಟಿದ್ದಾರೆ ನಿನಗೆ. ನೀನು ಅವ್ರಿಗೆ ಕೃತಜ್ಞಳಾಗಿರ್ಬೇಕಲ್ವಾ? ಎಂಥ ಮನೆ, ಎಂಥ ಜನ. ಆರ್ತಿಯವರಂಥ ಅತ್ತೆ ಪ್ರಪಂಚದಲ್ಲಿ ಯಾರಿಗೂ ಸಿಗೋಲ್ಲ ನಿರೋಷ. ದಯವಿಟ್ಟು ಈ ಮದುವೆನ ನಿನ್ನ ಬದುಕಿಗೆ ನಾಂದಿ ಮಾಡ್ಕೋ, ಪ್ಲೀಸ್. ನಾನು ಆದಿನ ಮದುವೆ ಆಗ್ತಾ ಇರೋದು ಯಾಕೆ ಗೊತ್ತಾ? ಇದನ್ನ ನನ್ನ ಆಟಕ್ಕಾಗಿ ಬಳಸ್ಕೊಳ್ಳೋದಕ್ಕೆ. ಯಾವುದೇ ಕಾರಣಕ್ಕೂ ಇದರಿಂದ ನಾನು ಹಿಂದೆ ಸರಿಯಲ್ಲ. ಏ ನಿರೋಷ, ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಸಂಸಾರ. ಆರ್ತಿ ಸೂರ್ಯ ಅವರಂಥ ಅತ್ತೆ ಮಾವ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕಣೆ. ನನ್ನ ಹಣೆ ಬರ, ನನಗಂತೂ ಅವಕಾಶ ಸಿಗಲಿಲ್ಲ. ಆದರೆ ನೀನು ನಿನ್ನ ಬದುಕನ್ನ, ನಿನ್ನ ಸಂಸಾರನ ನಿನ್ನ ಕೈಯಾರೆ ಹಾಳು ಮಾಡ್ಕೋತಾ ಇದೆಯಲ್ಲೇ. ನೋಡು, ನಿನ್ನ ಮಾತಿಗೆ ನನ್ನ ಹತ್ರ ಬೆಲೆ ಇಲ್ಲ. ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನೇ ಮಾಡೋದು. ನಾನು ಚಿದಂಬರಂ ಮಗಳು. ನಿನ್ನ ಉಪದೇಶ ನೀತಿ ಪಾಠನೆಲ್ಲ ನಿನ್ನ ಹತ್ರನೇ ಇಟ್ಕೊ. ಇದರಿಂದ ನೀನು ಎಷ್ಟು ಚೆನ್ನಾಗಿ ಬದುಕ್ತಿದ್ಯಾ ಅಂತ ನೋಡ್ತಾ ಇದ್ದೀನಲ್ಲ. ಊಟಕ್ಕೂ ಗತಿ ಇಲ್ಲದೆ ಅವ್ರ ಮನೇಲಿ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಕೆಲಸದೊಂಥರ ಬಿದ್ದಿದೆಯಲ್ಲ, ಇದು ಒಂದು ಬದುಕ? ಆರ್ತಿಯವರು ಮನೆ ಬಿಟ್ಟು ಹೋದಾಗಲೇ ಯೋಚನೆ ಮಾಡಬೇಕಾಗಿತ್ತು. ಈಗಲೂ ಏನು ತಡ ಆಗಿಲ್ಲ. ಅವ್ರಿಗೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡೋಣ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಸೂರ್ಯ. ಅವಳು ಹೇಳಿ ಕಳಿಸಿರೋದು ಅವಳ ಪಾಲಿನ ಹಣ ಅಂತ. ತಪ್ಪೇನಿದೆ ಅಮ್ಮ? ಅವರು ನನ್ನ ಹೆಂಡತಿ, ಇಷ್ಟು ವರ್ಷ ಸಂಸಾರ ಮಾಡಿದ್ದಾರೆ. ಕೇಳೋದು ಅವ್ರ ಹಕ್ಕು. ಹಕ್ಕಿನ ಮನೆ ಹಾಳಾಯ್ತು. ಅವಳು ಏನು ಕೇಳ್ತಿದ್ದಾಳೆ ಹೇಳು? ಪಾಲು. ಪಾಲು ಯಾವಾಗ ಕೇಳ್ತಾರೆ? ಸಂಬಂಧ ಕಡ್ಕೊಳ್ಳುವಾಗ. ಅರ್ಥ ಮಾಡ್ಕೋ, ಆರ್ತಿ ಕೇಳ್ತಿರೋದು ಡಿವೋರ್ಸ್.
ಅಜ್ಜಿ ನೀವು ತಪ್ಪರ್ಥ ಕಲ್ಪಿಸ್ತಾ ಇದ್ದೀರಾ. ಸುಮ್ಮನೆ ಇರು ರಂಜಿತ್. ನಾನು ಹೇಳ ಅವಳ ತಲೆಯಲ್ಲಿ ಏನು ನಡೀತಿತ್ತು ಅಂತ. ತನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಿತ್ತು, ಒಳ್ಳೆ ಜೀವನ ಕೊಡಬೇಕಿತ್ತು. ಅದಕ್ಕೆ ನನ್ನ ಮಗನ ಮದುವೆ ಆದ್ಲು. ಅದ್ಯಾವುದೂ ನಡೀಲಿಲ್ಲ. ಆಟೋ ಡ್ರೈವರ್ ಆದ ಅವಳ ಮಗ, ಅವಳ ಲೆಕ್ಕಾಚಾರ ಎಲ್ಲ ತಪ್ಪಾಯ್ತಲ್ಲ, ಏನು ಗಿಟ್ಲಿಲ್ಲ. ಅದಕ್ಕೆ ಬಿಟ್ಟು ಹೊರಟ್ಲು. ಹಾಲು ಅಂತಿದ್ರೆ ಕೊಟ್ಬಿಡೋಣ ಬಿಡಿ. ನಿನಗ್ಯಾಕಮ್ಮ ಬೇಕಾಗಿದ್ದೀವಿ ಸಾಬ್ರಿ? ಸೂರ್ಯನ ಹತ್ರ ದುಡ್ಡು ಕೇಳು ಅಂತ ನಾನು ನಿನ್ನ ಹತ್ರ ಹೇಳಿದ್ದೆ. ನಿನಗೆ ಯಾಕಂತ ಯೋಚನೆ ಬಂತು? ಯಾರನ್ನ ಕೇಳಿ ಕೆಲಸ ಮಾಡ್ದೆ ನೀನು? ದುಡ್ಡು ಬೇಕಾಗಿದೆ, ನಾನು ಕೂಲಿ ಮಾಡ್ತಿದ್ದೆ, ಇನ್ನೊಬ್ಬರ ಮೇಲೆ ಜೀತಕ್ಕಿರ್ತಿದ್ದೆ. ಹೋಗಿ ಹೋಗಿ ಅವನ ಹತ್ರ ಕೈ ಹೊಡಿದ್ಯಲ್ಲ. ನಿನ್ನ ಮರ್ಯಾದೆಯಲ್ಲಿ ನಮ್ಮ ಮರ್ಯಾದೆ ಏನಾಗಬೇಕು? ಐ ಸಾರಿ. ಏನು ಸಾರಿ? ನಾನು ನಿನಗೆ ಹೇಳಿದ್ನ ಸೂರ್ಯ ಹತ್ರ ಹೋಗಿ ದುಡ್ಡು ಇಸ್ಕೊಂಬ ಅಂತ? ನೀವೇ ಅಲ್ವಾ ಹೇಳಿದ್ದು? ನಾನು ಹೇಳಿದ್ದ ಏನಂತ? ಬೇಕಾದ್ರೆ ಸೂರ್ಯ ಅವ್ರ ಹತ್ರ ಕೈಯೊಡ್ಡಿ ಈಸ್ಕೊತೀನಿ, ಆದರೆ ಶಶಾಂಕ್ ಅವ್ರ ಹತ್ರ ಮಾತ್ರ ಈಸ್ಕೊಳ್ಳಲ್ಲ ಅಂತ ನೀವೇ ಅಲ್ವಾ ಹೇಳಿದ್ದು? ಹೇಳಿದ್ದೆ, ಆದರೆ ನೀನು ಹೋಗಿ ಕೇಳು ಅಂತ ನಾನು ನಿನ್ನ ಹತ್ರ ಹೇಳಿದ್ದ. ಹೋಗ್ಲಿ ಬಿಡಿ, ಏನೋ ತಪ್ಪು ತಿಳುವಳಿಕೆಯಿಂದ ಹೀಗೆಲ್ಲ ಆಗಿದೆ. ಹೇಗೆ ಬಿಡೋದು ಶೋಭಾ? ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ? ದುಡ್ಡಿಗೋಸ್ಕರ ಅವನ್ನ ಕಳ್ತೀನಿ ಅಂತ ಅನ್ಕೊಳಲ್ವಾ? ಹಾಗೆ ಆಯಿತು. ನಾನು ದುಡ್ಡಿನ ಬಗ್ಗೆ ಮಾತಾಡಿದಾಗ ಸೂರ್ಯ ಅಂಕಲ್ ಆ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನು ಏನಂದ ಆ ಸೂರ್ಯ? ಒಂದು ನಿಮಿಷ ಸುಮ್ಮನೆ ಇರೋ. ಏನಾದ್ರು ಸೂರ್ಯ? ಆರತಿ ಅವ್ರಿಗೆ ಇಷ್ಟು ದಿನ ನನ್ನ ನೆನಪಾಗಿರ್ಲಿಲ್ವಾ? ಈಗ ದುಡ್ಡು ಬೇಕಾದಾಗ ಮಾತ್ರ ನನ್ನ ನೆನಪಾಯ್ತಾ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರು. ಅದಕ್ಕೆ ಆ ಗಾಯತ್ರಿ ಅಜ್ಜಿ ಬೇರೆ, ನೋಡಪ್ಪ ಸೂರ್ಯ, ಆರತಿ ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ದು ಇದೇ ಕಾರಣ. ನೀನು ಕೇಳ್ದಾಗೆಲ್ಲ ದುಡ್ಡು ಬಿಸಾಕ್ತಿದ್ದೆ, ಈಗ ನೀನೇ ಬೇಡ ಅಂತ ಬಿಟ್ಟು ಹೋದ್ರು ದುಡ್ಡಿನ ಅಗತ್ಯ ಬಿತ್ತು, ನಿನ್ನ ನೆನಪಾಯ್ತು ಅಂತ ಬಾಯಿಗೆ ಬಂದಾಗೆಲ್ಲ ಹೇಳಿದ್ರು. ಸೂರ್ಯ ಅವರು ಅವ್ರ ತಾಳಕ್ಕೆ ತಕ್ಕಂಗೆ ಕುಡಿದ್ರು. ನನಗೆ ತುಂಬಾ ಅವಮಾನ ಆಯ್ತು. ಆಗ್ಬೇಕು ಕಣ ನಿನಗೆ. ಇಂಥ ಆಲೋಚನೆ ಹೆಂಗೆ ಬಂತು ನಿಂಗೆ? ನಮ್ಮ ಒಂದ್ ಮಾತು ಕೇಳಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ನಮ್ಮನ್ನು ಸತ್ತೋಗಿದ್ವಾ? ನೀನು ಕ್ಲಾರಿಫೈ ಮಾಡಬೇಕಾಗಿತ್ತು ಕಣೆ, ನಮಗೆ ದುಡ್ಡಿನ ಅಗತ್ಯ ಇಲ್ಲ ಅಂತ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸಾರಿ, ನಿಮ್ಮ ಮನೆ ವಿಚಾರದಲ್ಲಿ ಮೂಗು ತೂರಿಸ್ತಿದ್ದೀನಿ. ನಿರೋಷ ಅವ್ರಿಗೆ ನಮ್ಮ ಮನೆಯಲ್ಲಿ ತುಂಬ ಅವಮಾನ ಆಯಿತು. ಅದಕ್ಕೆ ಸೂರ್ಯ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀನ್ ಯಾವಳ ಕ್ಷಮೆ ಕೇಳಕ್ಕೆ? ನೀನ್ಯಾರೇ ಸೂರ್ಯ ಪರವಾಗಿ ಕ್ಷಮೆ ಕೇಳಕ್ಕೆ? ನಿನಗೆ ಅವ್ರು ಏನಾಗಬೇಕು? ಮನುಷ್ಯತ್ವದ ಸಂಬಂಧ. ಅವ್ರ ಮನೇಲಿ ಇದ್ದೀನಿ, ಅವ್ರ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ. ಸೂರ್ಯ ಅವ್ರಿಗೆ ಅವಮಾನ ಆಗೋದನ್ನ, ಅವ್ರ ಬಗ್ಗೆ ಯಾರಾದರೂ ತಪ್ಪು ತಿಳ್ಕೊಳ್ಳೋದನ್ನ ತಡೆಯೋದು ನನ್ನ ಧರ್ಮ ಅಲ್ವಾ? ಇಂಥ ಗಿಲಿಟಿನ್ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ದುಡ್ಡಿನ ಕಷ್ಟ ಬಂದಾಗ ಹೀಗೆ ಹುಚ್ಚಿಡ್ದಂಗೆ ಆಗುತ್ತೆ. ಆದರೆ ಪಾಪ ಇದೆಲ್ಲ ಸೂರ್ಯ ಅವ್ರಿಗೆ ಅರ್ಥ ಆಗಲ್ಲ. ಸೂರ್ಯ ಅವ್ರಿಗೆ ಮಾತ್ರ ಅಂತಲ್ಲ, ಯಾವ ಗಂಡಸರಿಗೂ ಅರ್ಥ ಆಗಲ್ಲ. ಆದರೆ ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು. ಅದಕ್ಕೆ ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತ ನಾನು ಬಂದಿರೋದು. ಏಯ್, ಯಾರೇ ಕರೆದಿದ್ದು ನಿನ್ನ? ನೀನು ಬೇಡ, ನಿನ್ ಸೂರ್ಯನೂ ಬೇಡ, ತೊಲಗೆ ಅಲ್ಲಿಂದ. ರೇಗ್ಬೇಡ ಆದಿ. ನೋಡಿ, ನಾವೀಗ ಮೊದಲು ಇವಾಗಿರೋ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋಣ. ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಿಮಗೆ ನನ್ನ ಮೇಲೆ ಸಿಟ್ಟಿರಬಹುದು, ಆದರೆ ಈಗಿರೋ ಪರಿಸ್ಥಿತಿ ಮುಂದೆ ವೈಯಕ್ತಿಕ ವಿಚಾರ ಎಲ್ಲ ಮುಖ್ಯ ಅಲ್ಲ ಅಲ್ವಾ? ನಿಮಗೆ ದುಡ್ಡಿನ ಸಮಸ್ಯೆ ಇದೆ, ದಯವಿಟ್ಟು ಇದನ್ನು ತಗೊಳ್ಳಿ.
ಬೇಕಾಗಿಲ್ಲ. ಮೊದಲು ಇದನ್ನ ತಗೊಂಡು ಇಲ್ಲಿಂದ ತೊಲಗಿ. ಆದಿ ಒಂದು ನಿಮಿಷ, ನಾನು ಆರ್ತಿ ಅವ್ರ ಜೊತೆ ಮಾತಾಡ್ತಿದ್ದೀನಿ. ನೋಡಿ, ಅವನಿಗೇನೋ ಹುಡುಗ ಬುದ್ಧಿ ಗೊತ್ತಾಗಲ್ಲ, ಆದರೆ ನಿಮಗೆ ಅನುಭವ ಜಾಸ್ತಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಹಣನ ತಗೊಳ್ಳಿ. ಸೂರ್ಯ ಅವ್ರು ಕೊಟ್ಟರು ಅಂತ ಅನ್ಕೋಬೇಡಿ, ನಾನು ಕೊಟ್ಟೆ ಅಂತ ತಿಳ್ಕೊಳ್ಳಿ. ನಿಮ್ಮ ಸ್ನೇಹಿತೆಯಾಗಿ ಅಲ್ಲದೆ ಹೋದರೂ ಕಷ್ಟ ಕಾಲಕ್ಕೆ ಸಹಾಯ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ಸಾಲ ಅಂತ ಅಂದ್ಕೊಂಡು ಅನುಕೂಲ ಆದಾಗ ವಾಪಸ್ ಮಾಡಿ. ನಮ್ಗೆ ಯಾವ ದುಡ್ಡು ಬೇಕಾಗಿಲ್ಲ. ಈ ದುಡ್ಡು ಕೊಡೋರ ಅಗತ್ಯನೂ ಈ ಮನೆಗಿಲ್ಲ. ಅಂತ ಪರಿಸ್ಥಿತಿ ಬಂದರೆ ದುಡ್ಡಿಲ್ಲದೆ ಮದುವೆನ ಮಾಡ್ಬೋದಾದ ರೀತಿಲೇ ಮಾಡ್ತೀನಿ. ಸೂರ್ಯ ಅವ್ರಿಗೆ ಹೇಳ್ಬಿಡು, ಇವಳನ್ನ ನಾನು ನಿಮ್ಮನೆಗೆ ದುಡ್ಡು ತೊಗೊಂಬರೋದ ಕಳಿಸ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿಮ್ಗೆ ಯಾವ ಸಹಾಯನೂ ನಮಗೆ ಬೇಕಾಗಿಲ್ಲ. ನಡೆಯೋದೆ. ತಿಳ್ಕೊಬೇಡಿ ಮಾವ. ಅಲ್ಲ, ಅವ್ರು ನಿಮ್ಮ ತಾಯಿನೇ ಆಗಿರ್ಬೋದು. ಬೇರೆ ವಿಚಾರಕ್ಕೆ ನಾನು ಬೆಟ್ ಮಾಡಿ ತೋರಿಸ್ತಿಲ್ಲ. ಅತ್ತೆ ಬಗ್ಗೆ ಅವ್ರು ಹಾಗೆ ಮಾತಾಡಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ದಾರೆ. ಎಲ್ರಿಗೂ ಅವ್ರದ್ದೇ ಆದ ಅಭಿಪ್ರಾಯಗಳಿರುತ್ತಲ್ವ? ಖಂಡಿತ ಇರುತ್ತೆ ಮಾವ. ಆ್ಯಕ್ಚುಲಿ ನಾನು ಅದನ್ನು ಹೇಳ್ತಿರೋದು ನಿಮಗೆ. ನಿಮಗೆ ನಿಮ್ಮದೇ ಆದಂಥ ಅಭಿಪ್ರಾಯ ಅಂತ ಇದ್ದೇ ಇರುತ್ತೆ ಅಲ್ವಾ? ಅಲ್ಲ ಮಾವ, ಅತ್ತೆ ನಿಜವಾಗ್ಲೂ ಆ ಮಾತಾಡಿರ್ತಾರ? ಹಾಲು ಅಂತೆಲ್ಲ ಅತ್ತೆ ಕೇಳಿರ್ತಾರ ಮಾವ? ಯೋಚನೆ ಮಾಡ್ಬೇಕಲ್ವಾ? ನನಗೀಗ ಅದ್ರ ಬಗ್ಗೆ ಯೋಚನೆ ಮಾಡೋ ಮನಸ್ಥಿತಿ ಆಗಲಿ ಪರಿಸ್ಥಿತಿ ಆಗಲಿ ಇಲ್ಲ. ತಪ್ಪು ಮಾಡ್ತಿದ್ದೀರಿ ಮಾವ ನೀವು. ಅಲ್ಲ, ಅಜ್ಜಿಗೆ ಅವ್ರ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದೆ ಅಂದಮೇಲೆ ನಿಮಗೆ ನಿಮ್ಮ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅಲ್ವಾ? ನೀವೊಂದು ಸರ್ತಿ ಯೋಚನೆ ಮಾಡ್ಬೇಕಲ್ವ ಮಾವ? ನನಗೂ ತಿಳುವಳಿಕೆ ಇದೆ. ಖಂಡಿತ ಇದೆ ಮಾವ, ಖಂಡಿತವಾಗ್ಲೂ ಇದೆ. ಬೇಜಾರು ಮಾಡ್ಕೋಬೇಡಿ ನನ್ನ ಮಾತಿಗೆ. ನೀವು ಯಾಕೋ ಅತ್ತೆ ವಿಚಾರದಲ್ಲಿ ಇತ್ತೀಚೆಗೆ ಪ್ರಿಜುಡೈಸ್ ಆಗಿಬಿಟ್ಟಿದ್ದೀರಾ. ನೀವು ಅಂದ್ಕೋತಾ ಇರೋದೇ ಬೇರೆ, ನಿಮ್ಮ ಮನಸ್ಸು ಹೇಳ್ತಿರೋದೇ ಬೇರೆ. ನೀವು ನಿಮ್ಮ ಮನಸ್ಸಿನ ಮಾತು ಕೇಳೋದಕ್ಕೆ ತಯಾರಿಲ್ಲ ಅಷ್ಟೆ. ಅಲ್ಲ ಮಾವ, ಅತ್ತೆ ಆ ಥರ ಮಾತಾಡಿರ್ತಾರ ಮಾವ? ಪಾಲು ಅಂತೆಲ್ಲ ಕೇಳಿರ್ತಾರ ಮಾವ? ಇಲ್ಲ ಅಲ್ವಾ? ಇಲ್ಲ ಅಲ್ವ ಮಾವ? ಒಂದು ಸರ್ತಿ ಅತ್ತೆ ಹತ್ರ ಮಾತಾಡ್ಬಿಡಿ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಮಾವ. ಮಾವ, ಇಲ್ಲಿ ತುಂಬ ದೊಡ್ಡ ಕಮ್ಯುನಿಕೇಶನ್ ಚೈನ್ ಇದೆ. ಅಲ್ಲಿ ಅತ್ತೆ ನಿರೋಷ ಹತ್ರ ಏನು ಹೇಳಿದ್ರು, ನಿರೋಷ ಏನು ಅರ್ಥ ಮಾಡ್ಕೊಂಡ್ಲು, ಇಲ್ಲಿ ಬಂದು ಅಜ್ಜಿ ಹತ್ರ ಏನು ಹೇಳಿದ್ರು, ಅಜ್ಜಿ ಏನು ಅರ್ಥ ಮಾಡ್ಕೊಂಡ್ರು, ತುಂಬ ದೊಡ್ಡ ಕಮ್ಯುನಿಕೇಶನ್ ಚೈನ್ ಇದೆ. ಇಲ್ಲೋ ಲಿಂಕ್ ಮಿಸ್ ಆಗಿ ಬೇರೆ ಅರ್ಥ ಬಂದಿರ್ಬೋದಲ್ವಾ? ಅಲ್ಲ, ಆರ್ತಿ ಅತ್ತೆಗೆ ದುಡ್ಡು ಬೇಕಾಗಿದ್ರೆ ಅತ್ತೆನೇ ಕಾಲ್ ಮಾಡ್ತಿದ್ರು, ನಿರೋಷ ಹತ್ರ ಯಾಕೆ ಹೇಳಿ ಕಳಿಸ್ತಿದ್ರು ಅಲ್ವ ಮಾವ? ಒಂದ್ಸರ್ತಿ ಅತ್ತೆ ಕಾಲ್ ಮಾಡಿ ಪ್ಲೀಸ್. ಹಲೋ, ನಾನು ಸೂರ್ಯ. ಗೊತ್ತು. ಆರ್ತಿ ಇದಾರೆ, ವಿಷಯ ಹೇಳಿ. ನಾನು ಅವ್ರ ಹತ್ರನೇ ಸ್ವಲ್ಪ ಮಾತಾಡಬೇಕು. ನೀವು ಅವ್ರ ಹತ್ರ ಮಾತಾಡೋದು ನನಗಿಷ್ಟ ಇಲ್ಲ. ಕೆಲವು ಕ್ಲಾರಿಫಿಕೇಶನ್ಸ್ ಇದೆ. ನಾವಿಬ್ಬರು ಗಂಡ ಹೆಂಡ್ತೀವಿ, ಇಬ್ಬರು ದೂರ ಆಗಿರ್ಬೋದು, ಆದರೆ ನಮ್ಮಿಬ್ಬರ ಮಧ್ಯೆ ಯಾರೂ ಬರೋ ಅಗತ್ಯ ಇಲ್ಲ. ಗಂಡ ಹೆಂಡ್ತಿ ಅಂತ ನೀವು ಹೇಳ್ಕೋಬೇಕು ಅಷ್ಟೇ. ನಮ್ಮಮ್ಮನಿಗಂತೂ ಆ ಥರ ಭಾವನೆ ಇಲ್ಲ.
ನಿಮ್ಗೇನಾದ್ರೂ ಆ ಭಾವನೆ ಇದ್ರೆ ಇವತ್ತೇ ಈಗಲೇ ಕಿತ್ತಾಕಿ. ಇಷ್ಟ ಆಯ್ತಾಕ ಹೆಂಡ್ತಿನದು ಇಲ್ಲ ಅಂದ್ರೆ ಇನ್ನೊಬ್ಳ ಜೊತೆ ಸುತ್ತದು. ಮುಚ್ಚೋ ಬಾಯಿ, ನಾಲ್ಕೆ ಹೊಡೆದಂಗೆ ಮಾತಾಡ್ಬೇಡ ನೀನು. ಫೋನ್ ಮಾಡಿರೋದು ನೀವು ಕಂಡ್ರೆ, ರಿಸೀವ್ ಮಾಡಿರೋದು ನಾನು ಹೇಳೋದನ್ನ ಕೇಳ್ಕೋಬೇಕು. ಇಷ್ಟ ಇಲ್ವಾ ಫೋನ್ ಕಟ್ ಮಾಡಿ. ಆರ್ತಿ ಅವ್ರಿಗೆ ಫೋನ್ ಕೊಡೋ, ಅವ್ರ ಹತ್ರ ಮಾತಾಡ್ಬೇಕು ನಾನು. ಅವರೇರಿ ಹೇಳಿದ್ದು ನನಗೆ ಮಾತಾಡೋದಕ್ಕೆ ಇಷ್ಟ ಅಲ್ಲ, ಅದೇನು ಹೇಳ್ಬೇಕು ಹೇಳಿ ಫೋನ್ ಕಟ್ ಮಾಡು ಅಂತ. ಇಷ್ಟ ಇಲ್ವಂತಲ್ರಿ, ಮಗನ ಕೈಲಿ ಫೋನ್ ಕೊಟ್ಟಿದ್ದಾರೆ. ನಿಮಿಷ ಅದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಏಯ್ ನಿಂದ್ಯಾನೋ ಮಧ್ಯದಲ್ಲಿ? ನಿನ್ನ ಅಮ್ಮ ಅಂತೀನಿ, ಅತ್ತೆಗೆ ಒಂದು ನಿಮಿಷ ಫೋನ್ ಕೊಡಪ್ಪ ನೀನು. ಸಾಕ್ಷಿ ಸತ್ಮೇಲೆ ಅವ್ರು ನಿನಗೆ ಅಷ್ಟೇ ಅಲ್ಲ. ಅದಿ ಪ್ಲೀಸ್ ಕೊಡೋ ಬಾಬಾ. ನೋಡೋ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ಸೋತು ಫೋನ್ ಮಾಡಿಲ್ಲ. ಆರ್ತಿ ಅವ್ರಿಗೆ ನಾನು ಬೇಕೋ ಬೇಡವೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಇಡೋ ಫೋನು. ಬಾಬಾ ನಿಮ್ಮ ಮಾತು ಕೇಳ್ಕೊಂಡು ಫೋನ್ ಮಾಡಿದಲ್ರಿ, ನನಗೆ ಮರ್ಯಾದೆ ಇಲ್ಲ.